ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಸ್ನೇಹ, ಶ್ರೀಷ್ಮಾ ಫರ್ಟಿಲಿಟಿ ಮತ್ತು ಮೆಟರ್ನಿಟಿ ಸೆಂಟರ್, ಬೆಂಗಳೂರು. ಸೊ ಎಲ್ಲರೂ ಎಷ್ಟೊಂದು ಜನ ಕೇಳ್ತಿರ್ತೀರ, ಯಾಕೆ ಪೀರಿಯಡ್ದು ಸೆಕೆಂಡ್ ಡೇನೇ ನಾವು ಸ್ಕ್ಯಾನ್ ಮಾಡಿಸ್ಬೇಕು ಏನಾದರೂ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ, ಮತ್ತು ಅದು ವೆಜೈನಲ್ ಸ್ಕ್ಯಾನ್ನೇ ಯಾಕೆ ಮಾಡಿಸ್ಬೇಕು ಮೇಡಮ್, ಮೇಲ್ಗಡೆಯಿಂದ ಮಾಡ್ಬೋದಲ್ಲ ಅಂತ. ಸೊ ಇಲ್ಲಿ ಒಂದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಕೆಳಗಡೆ ವೆಜೈನಲ್ ಸ್ಕ್ಯಾನಿಂದ ನಿಮ್ಗೆ ತುಂಬ ಜನಕ್ಕೆ ಅನ್ಕಂಫರ್ಟೇಬಲ್ ಆಗುತ್ತೆ, ಒಪ್ಕೋತೀನಿ. ಯಾಕಂದರೆ ಬ್ಲೀಡಿಂಗ್ ಇರುತ್ತೆ, ನಿಮಗೆ ಕಂಫರ್ಟಬಲ್ ಇರೋದಿಲ್ಲ, ಪೇಯ್ನ್ ಇರುತ್ತೆ ಕೆಲವೊಬ್ಬರಿಗೆ, ಸೊ ಕಂಫರ್ಟಬಲ್ ಇರಲ್ಲ ಅಂತ ಹೇಳ್ತೀರಾ. ಬಟ್ ಏನಾಗುತ್ತೆ ಅಂತಂದರೆ, ಮೇಲ್ಗಡೆಯಿಂದ ಸ್ಕ್ಯಾನ್ ಮಾಡಿಸಿದಾಗ ನಿಮಗೆ ಫಾಲಿಕಲ್ಸ್ ಮತ್ತು ಓವರಿ, ಯೂಟ್ರಸ್ ಎಲ್ಲ ಕಾಣಬೇಕು ಅಂತಂದರೆ ನೀವು ಬ್ಲ್ಯಾಡರ್ನ ಫುಲ್ ಮಾಡ್ಕೋಬೇಕು. ಅಂದರೆ ಯೂರಿನ್ ಪಾಸ್ ಮಾಡಬಾರ್ದು, ನೀರು ಚೆನ್ನಾಗಿ ಕುಡಿಬೇಕು. ತುಂಬ ದಪ್ಪ ಇರೋರಿಗೆ ಎಷ್ಟೊಂದು ಜನರಿಗೆ ಏನಾಗುತ್ತೆ ಅಂತಂದರೆ ಸರಿಯಾಗಿ ಕಾಣೋದಿಲ್ಲ, ಯೂಟ್ರಸ್ ಲೈನಿಂಗ್ ಹೇಗಿದೆ, ಆಮೇಲೆ ಸಣ್ಣ ಸಣ್ಣ ಚೇಂಜ್ ಇರೋವಂಥದ್ದು ಅದು ಕಾಣೋದಿಲ್ಲ. ಆಮೇಲೆ ತುಂಬ ಡಿಫ್ರೆನ್ಸ್ ಬರುತ್ತೆ ಸ್ಕ್ಯಾನಿಂಗಲ್ಲಿ, ಮೇಲ್ಗಡೆಯಿಂದ ಮಾಡಿದಾಗ ಕೊಡೋ ಮೆಷರ್ಮೆಂಟು ಮತ್ತು ಕೆಳಗಡೆಯಿಂದ ವೆಜೈನಲ್ ಸ್ಕ್ಯಾನಲ್ಲಿ ಮಾಡುವ ಮೆಷರ್ಮೆಂಟ್ಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಬಂದೇ ಬರುತ್ತೆ. ಆಮೇಲೆ ಫ್ಯಾಟ್ ಡೆಪೋಸಿಷನ್ನು, ಮಸಲ್ಲು ಎಲ್ಲ ಇರೋದ್ರಿಂದ ನಿಮಗೆ ಸರಿಯಾಗಿ ಕಾಣಿಸೋದಿಲ್ಲ, ವಿಸಿಬಿಲಿಟಿದು ತುಂಬ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಮೇಲ್ಗಡೆಯಿಂದ ಮಾಡುವಂತಹ ಸ್ಕ್ಯಾನು ಏನಾಗುತ್ತೆ ಅಂತ, ತುಂಬ ಸಲ ಏನಾಗುತ್ತೆ ಅಂತಂದರೆ ನಿಮಗೆ ರಫ್ ಆಗಿ ಕೊಡ್ಬೋದು, ತುಂಬ ಇದೇ ಹೀಗೆ ಇದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಸೊ ಅದೇ ವೆಜೈನಲ್ ಸ್ಕ್ಯಾನ್ ಮಾಡಿಸಿದಾಗ ಏನಾಗುತ್ತೆ ಅಂತಂದರೆ, ಆ ವೆಜೈನಲ್ ಪ್ರೋಬ್ ಸ್ಕ್ಯಾನಿಂಗ್ ಮಾಡೋಕ್ಕೆ ನಿಮಗೆ ಒಳಗಡೆ ಏನು ಇನ್ಸರ್ಟ್ ಮಾಡ್ತಾರೆ, ಆ ಸ್ಕ್ಯಾನಿಂಗ್ ಪ್ರೋಬು ನಿಮ್ಮ ಯೂಟ್ರಸ್ಸು ಮತ್ತು ಓವರಿಗೆ ಹತ್ತಿರದಲ್ಲೇ ಇರುತ್ತೆ. ಹಾಗಾಗಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ವಿಸಿಬಿಲಿಟಿ ಚೆನ್ನಾಗಿ ಬರುತ್ತೆ, ನಿಮಗೆ ಇಮೇಜಸ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಿಮಗೆ ಈವನ್ ಮಿಲಿಮೀಟರ್ ಡಿಫ್ರೆನ್ಸ್ ಬಂದ್ರೂ ಅದು ಸಾಕಷ್ಟು ನಮಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಮತ್ತು ನಿಮ್ಮ ಟ್ರೀಟ್ಮೆಂಟ್ ಪ್ರೋಗ್ರೆಷನಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುತ್ತೆ. ಹಾಗಾಗಿ ನಮಗೆ ಈವನ್ ಮಿಲಿಮೀಟರ್ ವ್ಯತ್ಯಾಸ ಬಂದ್ರೂ ನಾವು ಟ್ರೀಟ್ಮೆಂಟ್ ಕೊಡೋದು ನಿಮಗೆ ವ್ಯತ್ಯಾಸ ಬರುತ್ತೆ, ಮತ್ತು ನಿಮ್ಮ ಸಕ್ಸಸ್ ಆಗೋದಕ್ಕೂ ಟ್ರೀಟ್ಮೆಂಟ್ ತುಂಬಾ ವ್ಯತ್ಯಾಸ ಬರುತ್ತೆ. ಮತ್ತು ಬೇರೆ ಏನಾದರೂ, ಈಗ ವೆಜೈನಲ್ ಸ್ಕ್ಯಾನಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಗರ್ಭಕೋಶಕ್ಕೆ ಯೂಟ್ರಸ್ ಹಿಂದ್ಗಡೆ ಮುಂದ್ಗಡೆಗೆಲ್ಲ ಬ್ಲ್ಯಾಡರ್ ಅಂಟ್ಕೊಂಡಿದೆಯಾ, ಆಮೇಲೆ ಇಂಟೆಸ್ಟೈನ್ ಅಂದರೆ ಕರುಳು ಅಂಟ್ಕೊಂಡಿದೆಯಾ, ಈ ಥರದ್ದೆಲ್ಲ ಚೆಕ್ ಮಾಡ್ಬೋದು ನೀವು ವೆಜೈನಲ್ ಸ್ಕ್ಯಾನ್ ಮಾಡಿಸಿದಾಗ. ಮತ್ತು ಇನ್ನೊಂದು ಕ್ವಶನ್ ಏನು ಕೇಳ್ತಾರೆ ಅಂತಂದರೆ, ಮೇಡಮ್ ನಮಗೆ ವೆಜೈನಲ್ ಸ್ಕ್ಯಾನ್ ಮಾಡಿಸ್ಕೊಳ್ಳೋಕ್ಕೆ ಗಂಡಸರು ಡಾಕ್ಟರ್ ಹತ್ರ ಮಾಡಿಸ್ಕೊಳ್ಳೋಕ್ಕೆ ಮುಜುಗರ ಆಗುತ್ತೆ, ನಮಗೆ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ, ನಮಗೆ ಫೀಮೇಲ್ ಡಾಕ್ಟರೇ ಬೇಕು ಅಂತ ಹೇಳ್ತಾರೆ. ಸೊ ಎಷ್ಟೋ ಸ್ಕ್ಯಾನಿಂಗ್ ಸೆಂಟರ್ಸಲ್ಲಿ ಫೀಮೇಲ್ ಡಾಕ್ಟರ್ಸ್ ಅವೈಲೇಬಲ್ ಇರೋಲ್ಲ. ಆವಾಗ ಏನಾಗುತ್ತೆ ಅಂತಂದರೆ, ನೀವು ಕೆಳಗಡೆಯಿಂದ ಸ್ಕ್ಯಾನ್ ಮಾಡಿಸ್ಕೊಳ್ಳಲ್ಲ ಅಂದಾಗ ಅವರು ಮೇಲ್ಗಡೆಯಿಂದ ಸ್ಕ್ಯಾನ್ ಮಾಡ್ತಾರೆ, ಹೊಟ್ಟೆ ಮೇಲಿಂದ ಸ್ಕ್ಯಾನ್ ಮಾಡ್ತಾರೆ. ಆವಾಗ ನಮಗೆ ಮೆಷರ್ಮೆಂಟ್ಸ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಸೊ ನಮಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೂ ತೊಂದರೆ ಆಗುತ್ತೆ. ಸೊ ನೀವು ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದಾಗ ಯೂಶ್ವಲಿ ಡಾಕ್ಟರ್ ಗಂಡಸರಿದ್ದರೆ, ಮೇಲ್ ಡಾಕ್ಟರ್ ಇದ್ದರೆ ಅವ್ರು ನಿಮ್ಮನ್ನ ಕೇಳ್ತಾರೆ ವೆಜೈನಲ್ ಸ್ಕ್ಯಾನ್ ಮಾಡಿಸ್ಕೊಳ್ತೀರಾ ಅಂತ. ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ ಅವ್ರು ವೆಜೈನಲ್ ಸ್ಕ್ಯಾನ್ ಮಾಡ್ತಾರೆ. ಆಮೇಲೆ ನಿಮಗೆ ಯೂಶ್ವಲಿ ವೆಜೈನಲ್ ಸ್ಕ್ಯಾನ್ ಮಾಡಬೇಕಾದ್ರೆ ನಿಮ್ಮ ಮೇಲ್ ಡಾಕ್ಟರ್ ಇದ್ದರೆ ಅಲ್ಲಿ ಯಾರಾದರೂ ಒಬ್ಬರು ಫೀಮೇಲ್ ಅಸಿಸ್ಟೆಂಟ್ ಇದ್ದೇ ಇರ್ತಾರೆ, ಲೇಡಿ ಅಸಿಸ್ಟೆಂಟ್ ಇದ್ದೇ ಇರ್ತಾರೆ. ವೆಜೈನಲ್ ಸ್ಕ್ಯಾನ್ ಮಾಡಬೇಕಾದ್ರೂ ಆಯಿತು, ಬಟ್ ಬೇರೆ ರೆಗ್ಯುಲರ್ ಸ್ಕ್ಯಾನ್ಸ್ ಮಾಡಬೇಕಾದ್ರೂ ಒಬ್ಬರು ಫೀಮೇಲ್ ಅಸಿಸ್ಟೆಂಟ್ ಇದ್ದೇ ಇರ್ತಾರೆ. ಯೂಶ್ವಲಿ ವೆಜೈನಲ್ ಪ್ರೋಬ್ನ ನಿಮಗೆ ಇನ್ಸರ್ಟ್ ಮಾಡೋದು ಆ ಫೀಮೇಲ್ ಅಸಿಸ್ಟೆಂಟೇ ಯೂಶ್ವಲಿ ಇನ್ಸರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಪ್ರೈವೇಸಿ ನಿಮ್ಮದು ಏನೂ ತೊಂದರೆ ಆಗೋದಿಲ್ಲ, ಮತ್ತು ನಿಮಗೆ ಕವರ್ ಮಾಡಿರ್ತಾರೆ. ಆಮೇಲೆ ಆ ಪ್ರೋಬನ್ನು ತೆಗಿಬೇಕಾದ್ರೂ ಫೀಮೇಲ್ ಅಸಿಸ್ಟೆಂಟೇ ತೆಗಿತಾರೆ. ಹಾಗಾಗಿ ಮೇಲ್ ಡಾಕ್ಟ್ರು ನಿಮಗೆ ನೋಡೋದಿಲ್ಲ, ಯೂಶ್ವಲಿ ಅವರು ಮಾನಿಟರ್, ಅಲ್ಟ್ರಾಸೌಂಡು ಮಾನಿಟರ್ ಮೇಲೆ ಅವ್ರದ್ದು ಗಮನ ಇರುತ್ತೆ. ಸೊ ಆದ್ರೂ ನಿಮಗೆ ಇಷ್ಟು ಮಾಡಿನೂ ನಿಮಗೆ ತುಂಬ ಅನ್ಕಂಫರ್ಟೇಬಲ್ ಆಗುತ್ತೆ ಮಾಡಿಸ್ಕೊಳ್ಳೋಕ್ಕೆ ಅಂತಂದರೆ ನೀವು ಫೀಮೇಲ್ ಡಾಕ್ಟರ್ನೇ ಪ್ರಿಫರ್ ಮಾಡ್ಬೋದು. ಅಕಸ್ಮಾತ್ ನೀವು ವೆಜೈನಲ್ ಸ್ಕ್ಯಾನ್ ಮಾಡಿಸ್ಕೊಳ್ಳಿಲ್ಲ ಮೇಲ್ಗಡೆ ಅಂತಂದರೆ ಯೂಶ್ವಲಿ ಆ ಸೈಕಲ್ ಒಂದೊಂದು ಸಲ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದು ಗಮನದಲ್ಲಿರಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಸೊ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ.